ಸಾಯಿರಾಮ್ ಆತ್ಮಬಂಧುಗಳೇ, ಇಂದು ಪತ್ರಿಜಿ ಅವರು ಬರೆದ ತುಳಸಿದಳ ಪುಸ್ತಕದ ಆಯ್ದ ಕೆಲವು ವಿಷಯಗಳ ಬಗ್ಗೆ ನಾನು ಮಾತನಾಡುತ್ತೇನೆ. ಇಲ್ಲಿ ಪತ್ರಿಜಿಯವರು ಮೆಡಿಟೇಷನ್ ಅಥವಾ ಧ್ಯಾನ ಎಂದರೆ ಹೇಗೆ, ಏನು ಅನ್ನೋದರ ಬಗ್ಗೆ ಹೇಳುತ್ತಾರೆ. ಧ್ಯಾನ ಅಂದರೆ ಶಕ್ತಿಯನ್ನು ಸೇರಿಸುವಿಕೆ. ಮನಸ್ಸನ್ನು ನಮ್ಮ ಉಸಿರಿನ ಕಡೆ ಏಕಾಗ್ರತೆ ಮಾಡುವುದರಿಂದ ಎಷ್ಟೋ ಶಕ್ತಿಯ ಒಳಹರಿವು ಹೆಚ್ಚಿಗೆಯಾಗಿ ಶಕ್ತಿ ಪೋಲಾಗುವುದು ಕಡಿಮೆಯಾಗುತ್ತದೆ. ಧ್ಯಾನವನ್ನು ಹೆಚ್ಚಿಸುತ್ತಾ ಹೋದಂತೆ ಬಾಹ್ಯ ವಿಷಯಗಳ ಕಡೆ ಮನಸ್ಸು ಹೋಗುವುದು ಕಡಿಮೆಯಾಗುತ್ತಾ ಹೋಗಿ ನಮ್ಮನ್ನು ನಮ್ಮೊಳಗೆ ನಾವು ತೊಡಗಿಸಿಕೊಳ್ಳುತ್ತೇವೆ ಹಾಗೂ ಇದು ನಿಸ್ಸಂಗಕ್ಕೆ ದಾರಿಯನ್ನು ಮಾಡಿಕೊಡುತ್ತದೆ. ಅಂದರೆ ಮೆಡಿಟೇಷನ್ ಈಸ್ ಎ ಎನರ್ಜಿ ಕನ್ಸರ್ವೇಷನ್ ಪ್ರಾಸೆಸ್ ವಿಚ್ ಡಿಟ್ಯಾಚ್ ದ ಪರ್ಸನ್ ಫ್ರಮ್ ದ ಮೆಟೀರಿಯಲಿಸ್ಟಿಕ್ ವರ್ಲ್ಡ್. ಬಾಹ್ಯ ಪ್ರಪಂಚದಿಂದ ಮನಸ್ಸು ಅಂತರಾತ್ಮದ ಕಡೆ ತಿರುಗುತ್ತಿದ್ದಂತೆ ದೀಕ್ಷೆ ಅಥವಾ ಏಕಾಗ್ರತೆ ಹೆಚ್ಚುತ್ತದೆ. ಇದು ನಮ್ಮ ದಿವ್ಯ ಚಕ್ಷು ತೆರೆದುಕೊಳ್ಳಲು ಸಹಾಯಕಾರಿ. ಅಂದರೆ ನಮ್ಮ ಏಕಾಗ್ರತೆಯು ನಮ್ಮ ಥರ್ಡ್ ಐ ಓಪನ್ ಆಗಲು ಸಹಕರಿಸುತ್ತದೆ. ದಿವ್ಯ ಚಕ್ಷುವಿನ ಸಹಾಯದಿಂದ ಸೂಕ್ಷ್ಮ ಶರೀರಯಾನ, ಮನೋಶಕ್ತಿ, ಬುದ್ಧಿಕುಶಲತೆಯು ನಮ್ಮಲ್ಲಿ ಅಧಿಕವಾಗುತ್ತದೆ ಹಾಗೂ ಇವೆಲ್ಲದರಿಂದ ನಮಗೆ ಪೂರ್ಣಾತ್ಮ ಜ್ಞಾನ, ಓವರ್ ಸೆಲ್ಫ್ ಕಾಂಟ್ಯಾಕ್ಟ್ ಅಧಿಕವಾಗುತ್ತದೆ. ಪ್ರತಿಯೊಬ್ಬ ಧ್ಯಾನಿಗೂ ಆತ್ಮಜ್ಞಾನವು ಬಹಳ ಮುಖ್ಯವಾಗಿದ್ದು ಇದು ದುಃಖರಾಹಿತ್ಯ, ಮುಕ್ತಿ ಹಾಗೂ ಮೋಕ್ಷಕ್ಕೆ ದಾರಿಯನ್ನು ಮಾಡಿಕೊಡುತ್ತದೆ. ಥರ್ಡ್ ಐ ಓಪನಿಂಗ್ ಹೆಲ್ಪ್ಸ್ ಎ ಮೆಡಿಟೇಟರ್ ಟು ಆಸ್ಟ್ರಲ್ ಟ್ರಾವೆಲ್. ಇಟ್ ಹೆಲ್ಪ್ಸ್ ದ ಥಾಟ್ ಪವರ್, ಇಂಟೆಲೆಕ್ಟ್ ಆ್ಯಂಡ್ ಓವರ್ ಸೆಲ್ಫ್ ಕಾಂಟ್ಯಾಕ್ಟ್. ಓವರಾಲ್ ಇಟ್ ಲೀಡ್ಸ್ ಟು ನಿರ್ವಾಣ ಮೀನ್ಸ್ ಮುಕ್ತಿ. ಹಾಗಾಗಿ ಮೆಡಿ ಅಂದರೆ ಮಾಡಬೇಕಾದದ್ದು, ಇನ್ಪುಟ್ಸ್. ಟೇಷನ್ ಅಂದರೆ ಹೊಂದುವಂತಹದ್ದು, ಔಟ್ಪುಟ್ಸ್. ಮಾಡಬೇಕಾದದ್ದನ್ನು ಮಾಡಿದರೆ ಹೊಂದಬೇಕಾಗಿರುವಂಥದ್ದು ಅದರಷ್ಟಕ್ಕೆ ಹೊಂದಿಕೊಳ್ಳುತ್ತದೆ ಅಥವಾ ಹೊಂದುತ್ತೇವೆ ಎಂದು ಇದರ ಅರ್ಥ. ಹಾಗಾಗಿ ಮಾಸ್ಟರ್ಸ್, ಪ್ರತಿಯೊಬ್ಬರೂ ಕೂಡ ಧ್ಯಾನವನ್ನು ಮಾಡಿ ನಿಮ್ಮ ಆತ್ಮಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ, ದುಃಖರಾಹಿತ್ಯ ಜೀವನವನ್ನು ನಡೆಸಿ ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬರು ಧ್ಯಾನ ಮಾಡೋದರಿಂದ ಬಹಳಷ್ಟು ಉಪಯೋಗವಾಗುತ್ತದೆ ಹಾಗೂ ಧ್ಯಾನವನ್ನು ಹೇಳಿಕೊಡುವುದರಿಂದ ತುಂಬ ಉಪಕಾರ ಆಗುತ್ತೆ ಸಮಾಜಕ್ಕೆ. ನಾವು ಊಟ ಮಾಡುವುದರಿಂದ, ನಮಗೆ ಇಷ್ಟ ಇರುವ ಕೆಲಸಗಳನ್ನು ಮಾಡೋದರಿಂದ ನಮಗೆ ಎಷ್ಟು ಶಕ್ತಿ ಸಿಕ್ಕುತ್ತೆ ಅದಕ್ಕಿಂತ 10 ಪಟ್ಟು ಶಕ್ತಿ ಒಂದು ಸಲ ಧ್ಯಾನ ಮಾಡುವುದರಿಂದ ನಮಗೆ ಸಿಗುತ್ತದೆ. ಇದರಿಂದ ಕ್ರಮೇಣವಾಗಿ ಒಳ್ಳೆಯ ಆರೋಗ್ಯ ನಮ್ಮದಾಗುತ್ತದೆ, ಮಾನಸಿಕ ಶಾಂತಿ ಜಾಸ್ತಿ ಆಗುತ್ತದೆ. ಎಷ್ಟೋ ಕಾಯಿಲೆಗಳಿಗೆ ಮದ್ದೇ ಇರಲ್ಲ, ಡಾಕ್ಟ್ರ್ ಹತ್ರ ಅದಕ್ಕೆ ಪರಿಹಾರ ಇರುವುದಿಲ್ಲ. ಆದರೆ ಧ್ಯಾನದಿಂದ ಎಂತೆಂಥ ಕಾಯಿಲೆಗಳನ್ನು ಸರಿ ಮಾಡಿಕೊಂಡವರಿದ್ದಾರೆ, ಮಾನಸಿಕವಾಗಿ ಸದೃಢವಾದವರಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳು ಸಿಕ್ಕಿದವರಿದ್ದಾರೆ, ಆರ್ಥಿಕ ಭದ್ರತೆಯನ್ನು ಕಂಡುಕೊಂಡವರಿದ್ದಾರೆ. ಸಾಮಾಜಿಕ ಸ್ಥಿರತೆ ಅಂದರೆ ನಮ್ಮಲ್ಲಿ ಕೆಲವೊಂದು ಸಲ ಎಲ್ಲದೂ ಇರುತ್ತೆ, ಆದರೆ ಒಳ್ಳೆಯ ಸ್ನೇಹಿತರು ಇರೋದಿಲ್ಲ. ನಮ್ಮ ಸುತ್ತಮುತ್ತಲಿನ ವಾತಾವರಣ ನಮಗೆ ಪೂರಕವಾಗಿರೋದಿಲ್ಲ. ಇಂತಹ ತೊಂದರೆಗಳನ್ನೆಲ್ಲ ಧ್ಯಾನದಿಂದ ನಾವು ಸರಿ ಮಾಡಿಕೊಳ್ಳಬಹುದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಆಧ್ಯಾತ್ಮಿಕ ಜ್ಞಾನ ನಮ್ಮಲ್ಲಿ ಜಾಸ್ತಿ ಆಗುತ್ತದೆ. ಅಂದರೆ ನಾನು ಏತಕ್ಕೋಸ್ಕರ ಬಂದಿದ್ದೇನೆ, ನಾನಿಲ್ಲಿ ಏನು ಮಾಡಬೇಕು, ನನ್ನ ಗುರಿ ಏನು, ಇದನ್ನು ನಾವು ಕಂಡುಕೊಳ್ಳಬಹುದು. ಬಹಳಷ್ಟು ಸಲ ನಾವು ಮೆಡಿಟೇಟರ್ಸ್ ಯೋಚನೆ ಮಾಡ್ತೀವಲ್ವ, ನನ್ನ ಲೈಫ್ ಪರ್ಪಸ್ ಏನು ಅಂತ. ಧ್ಯಾನವನ್ನು ಮಾಡೋದರಿಂದ ಯೂನಿವರ್ಸ್ ನಮ್ಮನ್ನು ಎಕ್ಸಾಕ್ಟ್ಲಿ ನಮ್ಮ ಪರ್ಪಸ್ ಏನು ಅಲ್ಲಿಗೆ ತಗೊಂಡೋಗಿ ಮುಟ್ಟಿಸುತ್ತೆ. ಇದನ್ನೆಲ್ಲ ಸಾಧಿಸಲಿಕ್ಕೆ ನಾವು ನಮ್ಮ ದಿನನಿತ್ಯದ ಜೀವನ ಬಿಟ್ಟು ಸಾಧು ಸನ್ಯಾಸಿ ಆಗಬೇಕಂತಿಲ್ಲ. ಎಲ್ಲದರೊಳಗಿದ್ದೇ ನಮ್ಮನ್ನು ನಾವು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಬಹುದು. ನೀವು ಧ್ಯಾನಕ್ಕೆ ಹೊಸಬರಾಗಿದ್ದರೆ ಇವತ್ತಿಂದ ಕೊನೆ ಪಕ್ಷ 10 ನಿಮಿಷ ಸಮಯನಾದರೂ ನಿಮ್ಮ ಧ್ಯಾನಕ್ಕಾಗಿ ಇಡಿ. ಹಾಗಾದರೆ ಈಗ ಧ್ಯಾನ ಮುಂದುವರಿಸೋಣ ಮಾಸ್ಟರ್ಸ್.
ಕ್ಲೋಸ್ ಯುವರ್ ಐಸ್. ಕೈ ಬೆರಳು ಒಂದರೊಳಗೊಂದು ಹಾಕಿ ಕಾಲನ್ನು ಮಡಚಿಕೊಳ್ಳಿ. ಹಾಗೆ ಚೇರ್ನ ಮೇಲೆ ಕೂತಿದ್ದರೆ ಪಾದಗಳನ್ನು ಒಂದರೊಳಗೊಂದು ಹಾಕಿ ನಿಮ್ಮ ಇಷ್ಟ ದೈವ, ಆಸ್ಟ್ರಲ್ ಮಾಸ್ಟರ್ಸ್, ಆಸ್ಟ್ರಲ್ ಪಿರಮಿಡ್ಸ್, ರೇಖಿ ಶಕ್ತಿ, ನಿಮ್ಮ ಗುರುಗಳು ಎಲ್ಲರನ್ನೂ ನೆನೆಸಿಕೊಳ್ಳಿ. ಈ ಧ್ಯಾನಕ್ಕೆ ನನಗೆ ಸಹಾಯ ಮಾಡಿ ಎಂದು ಬೇಡಿಕೊಳ್ಳಿ. ಶ್ವಾಸದ ಕಡೆ ಗಮನ. ಥಾಟ್ಸ್ ಬರುವುದು ಸಾಮಾನ್ಯ. ಯಾವುದೇ ಥಾಟ್ ಬಂದರೂ ಸ್ವಾಗತಿಸಿ ಸಂತೋಷದಿಂದ ಅದನ್ನು ಕಳಿಸಿಕೊಡಿ. ಮತ್ತೆ ಉಸಿರಾಟದ ಕಡೆಗೆ ಮನಸ್ಸನ್ನು ಕೇಂದ್ರೀಕರಿಸಿ.
ಉಸಿರಾಟದ ಕಡೆ ಧ್ಯಾನ. ಫ್ರೆಂಡ್ಸ್, ನೀವೆಲ್ಲರೂ ಈಗ 10 ನಿಮಿಷದ ಧ್ಯಾನವನ್ನು ಮಾಡಿದ್ದೀರಿ. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಕಾಲುಗಳನ್ನು ಬಿಡಿಸಿಕೊಳ್ಳಿ. ಹಸ್ತಗಳನ್ನು ಒಂದಕ್ಕೊಂದು ಉಜ್ಜಿ ಕಣ್ಣ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಸುಂದರವಾದ ಕಣ್ಣುಗಳನ್ನು ಬಿಡಿ. ಧ್ಯಾನಕ್ಕೆ ಸಹಕರಿಸಿದ ಗುರುಗಳಿಗೂ
ಎಲ್ಲ ಗೈಡೆಡ್ ಮಾಸ್ಟರ್ಸ್ಗಳಿಗೂ, ಆಸ್ಟ್ರಲ್ ಹೀಲರ್ಸ್ಗಳಿಗೂ, ಆಸ್ಟ್ರಲ್ ಪಿರಮಿಡ್ಗಳಿಗೂ, ದೇವಾನುದೇವತೆಗಳಿಗೂ ನಮಸ್ಕರಿಸಿ ಗ್ರ್ಯಾಟಿಟ್ಯೂಡನ್ನು ಹೇಳಿ ಧ್ಯಾನಕ್ಕೆ ಭಾಗವಹಿಸಿದ ನಿಮ್ಮೆಲ್ಲರಿಗೂ ವಂದನೆಗಳು. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ.